ಓಕೆ, ಇವತ್ತು ಕೂಡ ಟಿ ಕ್ವಶನ್ ಇದೆ. ಇಲ್ಲಿ 3 ಪರ್ಸನ್ಸ್ ಎ ಬಿ ಸಿ ಅಂತ ಇದ್ದಾರೆ. ಅವ್ರದ್ದು ಸ್ಯಾಲ್ರಿ ರೇಷಿಯೋ ಈ ರೀತಿ ಇದೆ, 5:3:2. ಇನ್ ಕೇಸ್ ಫಸ್ಟ್ ಒನ್ ಎ ಇದೆಯಲ್ಲ, ಇವನ್ ಸ್ಯಾಲ್ರಿ 20% ಇನ್ಕ್ರಿಮೆಂಟ್ ಆಗಿ, ಬಿ ಸ್ಯಾಲ್ರಿ 10% ಇನ್ಕ್ರಿಮೆಂಟ್ ಆಗಿ, ಸಿ ಸ್ಯಾಲ್ರಿ 20% ಇನ್ಕ್ರಿಮೆಂಟ್ ಆಯ್ತು ಅಂದ್ರೆ ಆಗ ಅವ್ರದ್ದು ಸ್ಯಾಲ್ರಿ 5:3:2 ರೇಷಿಯೋ ಇದೆ ಸ್ಯಾಲ್ರಿ. ಈಗ ಮತ್ತೆ ಯಾವ ರೇಷಿಯೋಗೆ ಚೇಂಜ್ ಆಗುತ್ತೆ ಅಂತ. ಈಗ ಎ ಬಿ ಸಿ 3 ಪರ್ಸನ್ಸ್ ಇದ್ದಾರೆ. ಅವ್ರದ್ದು ಸ್ಯಾಲ್ರಿ ರೇಷಿಯೋ ಬಂದ್ಬಿಟ್ಟು 5:3:2 ಇದೆ. ಎ ಪರ್ಸನ್ದು 20% ಇನ್ಕ್ರಿಮೆಂಟ್ ಆಯಿತು, ಬಿ ಪರ್ಸನ್ದು 10% ಇನ್ಕ್ರಿಮೆಂಟ್ ಆಯಿತು, ಸಿ ಪರ್ಸನ್ದು 20% ಇನ್ಕ್ರಿಮೆಂಟ್ ಆಯಿತು. ಹಾಗಾದ್ರೆ ಅಗೈನ್ ನ್ಯೂ ಸ್ಯಾಲ್ರಿ ಆಗುತ್ತಲ್ಲ, ಅದ್ರದ್ದು ಯಾವ ರೇಷಿಯೋದಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಪರ್ಸನ್ 5:3:2 ಅಂತ ರೇಷಿಯೋ ಇದೆ. ಇದನ್ನ ನಾನು ಜಸ್ಟ್ ಐ ವಿಲ್ ರೈಟ್ ಇಟ್ ಆಸ್ 500:300:200. ಅಗೇನ್ ನೋಡಿ 20 ಕ್ಯಾನ್ಸಲ್ ಆಗಿ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಪರ್ಸನ್ ಎಷ್ಟು ಇನ್ಕ್ರಿಮೆಂಟ್ ಆಗಿರೋದು 20% ಇನ್ಕ್ರಿಮೆಂಟ್ ಆಗಿದೆ. ಎಷ್ಟು ಇನ್ಕ್ರಿಮೆಂಟ್ ಆಗಿದೆ 20%. 500ಗೆ 20% ಅಂದ್ರೆ ಯಾವ ರೀತಿ ಕಂಡಿರ್ತೀರಾ, 500 rupees ಅಂತ ಅನ್ಕೊಳ್ಳಿ ಸುಮ್ಮನೆ. 20% ಇನ್ಕ್ರಿಮೆಂಟ್ ಅಂದ್ರೆ 20/100. 20 ಕ್ಯಾನ್ಸಲ್, 25 100 rupees ಇನ್ಕ್ರಿಮೆಂಟ್ ಆಗಿದೆ. ಹಂಗಾರೆ ಒರಿಜಿನಲ್ ನೆಕ್ಸ್ಟ್ ಇನ್ಕ್ರಿಮೆಂಟ್ ಆದ್ಮೇಲೆ ಸ್ಯಾಲರಿ ಎ ಪರ್ಸನ್ ಎಷ್ಟಾಗುತ್ತೆ 600. ಆಸ್ ಇಟ್ ಈಸ್ ಬಿ ಪರ್ಸನ್ ಏನಾಗುತ್ತೆ ಸೇಮ್ 300. 10% ಇನ್ಕ್ರಿಮೆಂಟ್, 10/100. 0 ಕ್ಯಾನ್ಸಲ್, 10 300 ಇತ್ತು, 30% ಇನ್ಕ್ರಿಮೆಂಟ್ ಅಂದ್ರೆ 330 ಆಯ್ತು. ಆಸ್ ವೆಲ್ ಸಿ ಪರ್ಸನ್ 20% ಇನ್ಕ್ರಿಮೆಂಟ್, 200ಗೆ 20% ಇನ್ಕ್ರಿಮೆಂಟ್ ಅಂದ್ರೆ 40 rupees ಆಗುತ್ತೆ. ನ್ಯೂ ಸ್ಯಾಲರಿ ಬಿಕಮ್ 240 ಆಗುತ್ತೆ. ನೋಡಿ ಎಲ್ಲಾ ಕಡೆ 0 ಕ್ಯಾನ್ಸಲ್ ಮಾಡ್ತೀನಿ. ಈ ಮೂರು ಕಾಮನ್ ಆಗಿ ಯಾವ್ದಿಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. 3 2s 0s, 3 1s 3 1s, 3 8s. Then what will be the new salaries ratio? 20:11:8. ಅಂದ್ರೆ ಎ ಬಿ ಸಿ ಅಂತ 3 ಪರ್ಸನ್ಸ್ ಇದ್ರು, ಅವ್ರದ್ದು ಸ್ಯಾಲರಿ ರೇಷಿಯೋ 5:3:2 ಇತ್ತು. ಆಫ್ಟರ್ ಇನ್ಕ್ರಿಮೆಂಟ್ ಆಗುತ್ತೆ, ಎ ಪರ್ಸನ್ 20%, ಬಿ 10% ಅಂಡ್ ಸಿ 20%. ಆಗ ಇನ್ಕ್ರಿಮೆಂಟ್ ಆದ್ಮೇಲೆ ಅವ್ರ ಸ್ಯಾಲರಿ ರೇಷಿಯೋ ಎಷ್ಟು ಬರುತ್ತಪ್ಪ ಅಂದ್ರೆ, ಈಗ 5:3:2 ಇತ್ತು. ಜಸ್ಟ್ ಐ ವಿಲ್ ಮಲ್ಟಿಪ್ಲೈ 100 ಫಾರ್ ಈಚ್ ಟರ್ಮ್. 500 300 200 ಈಕ್ವಲ್ ಆಗಿ ಮಲ್ಟಿಪ್ಲೈ ಮಾಡಿದ್ದೀನಿ. ಮಲ್ಟಿಪ್ಲೈ ಮಾಡಬೇಕು. ಈಗ ಎ ಪರ್ಸನ್ ಆಫ್ಟರ್ ಇನ್ಕ್ರಿಮೆಂಟ್ ಸ್ಯಾಲರಿ 600 ಆಗುತ್ತೆ ಅಂತ. 600 ಅಂತ ಇಲ್ಲ, ಇದು ರೇಷಿಯೋಗೆ ನಾನು ಜಸ್ಟ್ ಹೇಳ್ತೀರಾ ಅಷ್ಟೇ. 600 330 240 ಆಗುತ್ತೆ. ಈ ಮೂರು ನೋಡಿ 0 ಕ್ಯಾನ್ಸಲ್ ಆಗಿರುತ್ತೆ. ಇದು 3 ಇಂದ ಡಿವೈಡ್ ಆಗುತ್ತೆ. 3 2s 6, 1 0 20 ಆಗುತ್ತೆ. ಇದು 3 11s 3 8s. ದಿಸ್ ಇಸ್ ದ ಆನ್ಸರ್. The new ratio after the increment is 20:11:8. ಈಗ ನೆಕ್ಸ್ಟ್ ಕ್ವಶನ್, ಒನ್ ಮೋರ್ ಕ್ವಶನ್. ಇವೆಲ್ಲ ಟಿ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಒಂದು ಅಮೌಂಟ್ ಆಫ್ ಮನಿ ಇಸ್ ಡಿವೈಡೆಡ್ ಅಮಾಂಗ್ XYZ. XYZ ಗೆ ಸರ್ಟೈನ್ ಅಮೌಂಟ್ ನ ಡಿವೈಡ್ ಮಾಡ್ತಿದ್ದಾರೆ. 3 ಪರ್ಸನ್ಸ್ XYZ ಅಂತ ಇದ್ದಾರೆ. ಅವರಿಗೆ ಸರ್ಟೈನ್ ಅಮೌಂಟ್ ನ ಡಿವೈಡ್ ಮಾಡ್ತಿದ್ದಾರೆ. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಿದ್ದಾರೆ ಅಂದ್ರೆ 3:7:12. ಈ ರೇಷಿಯೋದಲ್ಲಿ ಸರ್ಟೈನ್ ಅಮೌಂಟ್ ಇಸ್ ಡಿವೈಡೆಡ್ ಟು ದ 3 ಪರ್ಸನ್ಸ್ XYZ ಇನ್ ದ ರೇಷಿಯೋ 3:7:12. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ದ ಡಿಫರೆನ್ಸ್ ಬಿಟ್ವೀನ್ the shares y and z is y and x is y ಮತ್ತೆ x ಡಿಫರೆಂಟ್ ಶೇರ್ಸ್ ಎಷ್ಟಾಗುತ್ತೆ ಅಂದ್ರೆ, ಡಿಫರೆನ್ಸ್ ಬಿಟ್ವೀನ್ ದ ಶೇರ್ಸ್ ಆಫ್ y and x is ಅವ್ರು ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದ್ರೆ 1600 ಅಂತ ಕೊಟ್ಟಿದ್ದಾರೆ. ದ ಡಿಫರೆನ್ಸ್ ಬಿಟ್ವೀನ್ ದ ಶೇರ್ಸ್ y and x is 1600. ಇಲ್ಲಿ ಏನ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅಂದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ದ ಶೇರ್ಸ್ y and z, ಮತ್ತೆ z and y ಅಥವಾ y and z ಮತ್ತೆ ಡಿಫರೆನ್ಸ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಅರ್ಥ ಮಾಡ್ಕೊಬೇಕು. ಇಲ್ಲಿ XYZ ಅಂತ 3 ಪರ್ಸನ್ಸ್ ಇದ್ದಾರೆ. ಅವ್ರಿಗೆ ಸರ್ಟೈನ್ ಅಮೌಂಟ್, ಎಷ್ಟು ಅಮೌಂಟ್ ಇದೆ ಅದನ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ದಾರೆ, 3:7:12 ಈ ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ದಾರೆ. ಈ ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ಮೇಲೆ ಈ x ಮತ್ತೆ y ಮತ್ತೆ x ಮತ್ತೆ y ಇವಿಬ್ರು ಪರ್ಸನ್ ಮಧ್ಯೆ ಈ ಶೇರ್ಸ್ ನ ಡಿವೈಡ್ ಮಾಡಿದ್ದಾರೆ. ಅವೆರಡರದ್ದು ಡಿಫರೆನ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ ಅಮೌಂಟ್ 1600 rupees ಬರುತ್ತೆ. ಹಾಗಾದ್ರೆ z ಮತ್ತೆ y ಇದು ಡಿಫರೆನ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದ ಕ್ವಶನ್. ತುಂಬಾ ಸಿಂಪಲ್ ಕ್ವಶನ್. ಇಲ್ಲಿ 3:7:12 ಇದೆ. ಈ ಮೂರನ್ನು ಈಕ್ವಲ್ ಹಿಂಗೆ ಅಂದ್ರೆ x ಇಂದ ಬರ್ಕೊಂತೀನಿ. ಯಾಕಂದ್ರೆ ಈಕ್ವಲ್ ಶೇರ್ಸ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗಬೇಕಲ್ಲ, ಅದು x ಅಂತ ತಗೊಂಡಿರ್ತೀನಿ ಅಷ್ಟೇ. 12x. ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ y and x ಅಂತ ಕೇಳಿದಾರಲ್ವಾ, x ಅಂತ ಇರೋದ್ರಿಂದ ಇಲ್ಲಿ a ಅಂತಲೇ ತಗೊಂಡ್ಬಿಡ್ತೀನಿ. ಆಲ್ರೆಡಿ x ಅಂತ ಇರುತ್ತೆ, ನೀವು ಕನ್ಫ್ಯೂಷನ್ ಆಗೋದು ಬೇಡ. I will take it as a ಅಂತ ತಗೊಂಡ್ಬಿಡ್ತೀನಿ. ಓಕೆ, 3:7:12. 3:7:12. ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ y and z shares
ಸಾರಿ y and x shares is 1600. y ಮತ್ತೆ x ಮಧ್ಯೆ shares ನ ಡಿಫರೆನ್ಸ್ ಎಷ್ಟು ಬರುತ್ತೆ 1600. y ಅಂದ್ರೆ we take it as 7a minus x ಅಂದ್ರೆ 3a equal to 1600. 7a ನಲ್ಲಿ 3a ಹೋದ್ರೆ 4a is equal to 1600. 4 on the 4 the therefore a is equal to 400. ಅಂದ್ರೆ ಸರ್ಟೈನ್ a ವ್ಯಾಲ್ಯೂ ನಮಗೆ ಸಿಕ್ಬಿಡ್ತು. ಅಂದ್ರೆ ಇದು ಏನಾಗಿರುತ್ತೆ ಅಂದ್ರೆ 400 3 1200 2800 as it is ಆ ತರ ಬರ್ತಿರುತ್ತೆ. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ z ಅಂಡ್ y ಅಂತ ಕೇಳಿದಾರಲ್ವಾ, z minus y ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯೋಣ. z ಅಂದ್ರೆ ಏನಾಗುತ್ತೆ 12a ಆಗುತ್ತೆ, y ಅಂದ್ರೆ ಏನಾಗುತ್ತೆ 7a. ಆಲ್ರೆಡಿ ವಿ ಫೈಂಡ್ ದ ವ್ಯಾಲ್ಯೂ ಆಫ್ a ಹಿಯರ್. 12 a ಅಂದ್ರೆ ಎಷ್ಟಪ್ಪ 400 minus 7 a ಅಂದ್ರೆ ಎಷ್ಟು 400. 12 4 ಎಷ್ಟು 48 ಅಂದ್ರೆ 4800 ಆಯ್ತು. ಇದು 7 4 28 2800. 4800 2800 ಹೋದೆಷ್ಟು 2000. therefore the difference between the shares z and y is 2000. ಇಲ್ಲಿ ಕೇಳಿರೋ ಅದೇ ಕ್ವೆಶ್ಚನ್. the difference between the shares of z and y ಕಂಡುಹಿಡಿಯಕ್ಕೆ ಹೇಳಿದ್ರು. the difference between the shares z and y is 2000 rupees. okay, this is also asked in TET examination. next question ಇದೆ in the trapezium ABCD. ಒಂದು trapezium ಕೊಟ್ಟಿದ್ದಾರೆ ಅವರು. they are given one trapezium. in the trapezium ABCD, angle B is 90 degree. angle B ಕೊಟ್ಟಿದ್ದಾರೆ, this will be mentioned as 90 degree, and also they are given diagonal here. in the given figure trapezium ABCD, BC parallel to AD. You know the property of trapezium, a pair of opposite sides are parallel, and also they are given AB is equal to BC, and also given the angle ACD is 30 degree. ಏನೇನಿದೆ ಅಂದ್ರೆ in the ABCD is a trapezium, angle B is equal to 90 degree, and also they are given AB is equal to BC, and also given angle ACD is equal to 30 degree. then find the angle CDE. ಅಥವಾ EDC. ಈ ಆಂಗಲ್ ನ ಕೇಳಿದ್ದಾರೆ. ಈ ಆಂಗಲ್ ಎಷ್ಟು ಅಂತ ಕ್ವಶನ್ ಕೇಳಿದ್ರು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. here we have ABCD is a trapezium. ABCD ಅನ್ನೋದು ಒಂದು ಟ್ರೆಪೀಜಿಯಂ ಇದೆ. ಈ ಟ್ರೆಪೀಜಿಯಂ ಅಲ್ಲಿ they are mentioned angle B is 90 degree. and also they are mentioned that AD parallel to BC. you know that in a trapezium pair of opposite sides are parallel, and also they are given that AB is equal to BC. AB ಅನ್ನೋದು BC ಗೆ ಈಕ್ವಲ್ ಆಗಿದೆ. ACD angle 30 degree ಇದೆ. ಹಾಗಾದ್ರೆ EDC ಅಥವಾ CDE angle, ಈ angle ಎಷ್ಟಿದೆ ಅಂತ ಕೇಳಿದ್ದಾರೆ ಕ್ವಶನ್. ಫಸ್ಟ್ ಈ ಆಂಗಲ್ ಹೋಗೋಕ್ಕಿಂತ ಮುಂಚೆ ಈ ABC ಅನ್ನೋದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ನೋಡಿ, ಫೆಮಿಲಿಯರ್ ಇದೀರಾ ರೈಟ್ ಆಂಗಲ್ ಟ್ರಯಾಂಗಲ್. ಇದು ನಾಟ್ ಓನ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಆಗಲ್ಲ, ದಿಸ್ ABC ಅನ್ನೋದು ಟ್ರಯಾಂಗಲ್ ABC ಅನ್ನೋದು ರೈಟ್ ಐಸೋಸೆಲೆಸ್ ಟ್ರಯಾಂಗಲ್ ಆಗುತ್ತೆ. ಬಿಕಾಸ್ ಇಲ್ಲಿ AB is equal to BC ಅಂತ ಮೆನ್ಷನ್ ಮಾಡಿದೆ. ನೋಡಿ, AB ಅನ್ನೋದು BC ಗೆ ಈಕ್ವಲ್ ಆಗಿದೆ ಅಂದ್ರೆ to any triangle, any two sides are equal, we call it as isosceles triangle. but it's already angle B is 90 degree, then it is called right isosceles triangle. right isosceles triangle ಇತ್ತು ಅಂತಿದಂಗೆ ನಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗಬೇಕು. ಆ ರೈಟ್ ಆಂಗಲ್ ನ ಬಿಟ್ಟು ರಿಮೈನಿಂಗ್ ಟು ಆಂಗಲ್ಸ್ ಇರ್ತಾವಲ್ಲ, ಅವು ಮಸ್ಟ್ ಅಂಡ್ ಶುಡ್ 45 ಡಿಗ್ರಿ ಇರುತ್ತೆ. ರೈಟ್ ಐಸೋಸೆಲೆಸ್ ಟ್ರಯಾಂಗಲ್ ಅಲ್ಲಿ ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ, ರಿಮೈನಿಂಗ್ ಟು ಆಂಗಲ್ಸ್ ಇರ್ತಾವಲ್ಲ ಅವು 45 ಇದ್ದೇ ಇರುತ್ತೆ. ಈಗ ನೋಡ್ಕೊಳ್ಳಿ, ತುಂಬಾ ಈಸಿ ಆಗೋಗುತ್ತೆ ಕಾನ್ಸೆಪ್ಟ್ ನಮಗೆ. ಈಗ ABC ಟ್ರಯಾಂಗಲ್ B 90 ಡಿಗ್ರಿ ಇತ್ತು, ರಿಮೈನಿಂಗ್ ಆಂಗಲ್ A ಮತ್ತೆ C 45 ಇತ್ತು. ಇದು ನೋಡಿ, ಇವೆರಡೂ ಲೈನು ಪ್ಯಾರಲಲ್ ಇದೆ ಅಂತಿದಂಗೆ ಈ ಆಂಗಲ್ ನಾವು ಕಾಲ್ ಇಟ್ ಆಸ್ ಆಲ್ಟರ್ನೇಟ್ ಆಂಗಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆಲ್ಟರ್ನೇಟ್ ಆಂಗಲ್ಸ್ ಅಂತ ಹೇಳ್ತೀವಿ. ನೋಡಿ, EDC DCB ಇವೆರಡು ಆಲ್ಟರ್ನೇಟ್ ಆಂಗಲ್ಸ್. ಲೈನ್ಸ್ ಪ್ಯಾರಲಲ್ ಇದ್ದಾಗ ಮಸ್ಟ್ ಅಂಡ್ ಶುಡ್ ಈಕ್ವಲ್ ಆಗಿರ್ತವೆ. ಆಲ್ರೆಡಿ ನೋ ದಟ್ AD ಪ್ಯಾರಲಲ್ ಟು BC, ಲೈನ್ಸ್ ಪ್ಯಾರಲಲ್ ಇದ್ದಾಗ ಆಲ್ಟರ್ನೇಟ್ ಆಂಗಲ್ ಈಕ್ವಲ್ ಆಗಿರ್ತವೆ. ಅಂದ್ರೆ BCD ಮತ್ತೆ EDC ಎರಡು ಆಲ್ಟರ್ನೇಟ್. ನೋಡಿ, EDC ಆಂಗಲ್ EDC ಅನ್ನೋದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ DCB ಈಕ್ವಲ್ ಆಗಿರುತ್ತೆ. DCB ಬಿಕಾಸ್ ದೀಸ್ ಟು ಆರ್ ಆಲ್ಟರ್ನೇಟ್ ಆಂಗಲ್
ಯಾವಾಗ ಈಕ್ವಲ್ ಆಗಿರ್ತವೆ ಅಂದ್ರೆ ಲೈನ್ಸ್ ಪ್ಯಾರಲ್ ಇದ್ದಾಗ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಇಲ್ಲಿ ಆಲ್ರೆಡಿ ಇಲ್ಲಿ 45 ಇದೆ, ದಿಸ್ ವಿಲ್ ಬಿ 30. 45 ಪ್ಲಸ್ 30 ಎಷ್ಟಾಯ್ತು? ಇದು ಟೋಟಲ್ ಆಂಗಲ್ ಇದು 75 ಡಿಗ್ರಿ. ಆಗ ಇದು ಎಷ್ಟಿರುತ್ತೆ? 75 ಡಿಗ್ರಿ. therefore angle EDC is 75 degree. this is the answer. ಇದನ್ನು ಬೇರೆ ವೇನಲ್ಲೂ ಮಾಡ್ಬೋದು. this is the better way. ಓಕೆ, ಈ ರೀತಿನ ಮಾಡ್ಬೋದು. ಓಕೆ, ಆಂಗಲ್ ಆಲ್ಟರ್ನೇಟ್ ಆಂಗಲ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದು 75 ಇದ್ರೆ ದಿಸ್ ಇಸ್ ಆಲ್ಸೋ 75. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ಇದು ಆಲ್ಸೋ ಜಾಮೆಟ್ರಿ ಪ್ರಾಬ್ಲಮ್. ಇನ್ ದ ಗಿವನ್ ಫಿಗರ್ AB parallel to DE, angle ABC is equal to 55 degree. Angle ABC